ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೇನೆ ಅಂದ್ರೆ, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಬಂದಿರುವಂತಹ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಮನೆ ಇಲ್ಲದವರು ಖಾಲಿ ಜಾಗ ಇದೆ ಸರ್, ನಮ್ಮೂರಲ್ಲಿ ಒಂದು ಸ್ವಂತ ಮನೆಯನ್ನ ಕಟ್ಟಿಸ್ಕೋಬೇಕು. ಇವತ್ತು ಸರ್ಕಾರದಿಂದ ಇನ್ನೂವರೆಗೂ ಕೂಡ ನಾವು ಯಾವುದೇ ತರಹದ ಒಂದು ಮನೆಗಳ ಅನುದಾನವನ್ನ ಪಡೆದಿಲ್ಲ ಅಂತವರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಆವಾಸ್ ಯೋಜನೆ ಅಡಿಯಲ್ಲಿ ಸ್ವಂತ ನೀವೇ ಕೂಡ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಉಚಿತವಾಗಿ ಶೌಚಾಲಯ ಮತ್ತು ಉಚಿತವಾಗಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಅದನ್ನ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನೀವು ಕೂಡ ಒಂದು ಸ್ವಂತ ಮನೆ ಮತ್ತು ಶೌಚಾಲಯ ನಿರ್ಮಾಣವನ್ನ ಸಂಪೂರ್ಣವಾಗಿ ಸರ್ಕಾರದ ಒಂದು ಹಣದಲ್ಲಿ ನಿರ್ಮಿಸಿಕೊಳ್ಳಬಹುದು. ಅದಕ್ಕೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಗೂಗಲ್ ಸರ್ಚ್ ಒಳಗಡೆ ಏನ್ ಮಾಡಬೇಕು, ಸ್ವಚ್ಛ ಭಾರತ ಅಂತ ನೀವೇನ್ ಮಾಡಬೇಕು, ಸ್ವಚ್ಛ ಭಾರತ ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಸ್ವಚ್ಛ ಭಾರತ ಮಷೀನ್ ಅಂತೇಳಿ ನಿಮ್ಗೆ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಈ ರೀತಿಯಾಗಿ ಒಂದು ಪೇಜ್ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಸ್ವಚ್ಛ ಭಾರತ ಮಷೀನ್ ಅಂತ ಇದಿರತ್ತೆ, ಲಾಗಿನ್ ಅಂತ ಬಂದಿರತ್ತೆ. ಇವತ್ತು ಉಚಿತವಾಗಿ ಒಂದು ಶೌಚಾಲಯ ನಿರ್ಮಿಸ್ಕೋಬೇಕು, ಅದರ ಒಂದು 15,000 ರೂಪಾಯಿನ ನಾವು ಸಂಪೂರ್ಣವಾಗಿ ಪಡಿಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು, ಸ್ವಚ್ಛ ಭಾರತ ಮಷೀನ್ ರಿಜಿಸ್ಟ್ರೇಷನ್ ಗ್ರಾಮೀಣ ಅಂತ ಬಂದಿರತ್ತೆ. ಓಕೆ, ಅವಾಗ ನೀವೇನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಮೊಬೈಲ್ ಫೋನ್ ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಸಿಟಿಸನ್ ರಿಜಿಸ್ಟ್ರೇಷನ್ ಅಂತ ಬಂದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು, ಅದಕ್ಕೆ ಒಂದು OTP ಅನ್ನ ತಗೊಂಡು ಆ ಒಂದು OTP ಅನ್ನು ಹಾಕಿ ನೀವು ಲಾಗಿನ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಲಾಗಿನ್ ಮಾಡಿನೂ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಅದನ್ನ ನೋಡಬಹುದು. ಓಕೆ, ಫೋನ್ ನಂಬರ್ ಹಾಕಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಅನ್ನು ಮಾಡಿದ ನಂತರ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಅನ್ನು ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಓಕೆನಾ, ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, ಬಂದಿರುವಂತಹ OTP ಅನ್ನು ಏನ್ ಮಾಡಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕು. ಓಕೆ, OTP ಅನ್ನು ಹಾಕಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಓಕೆ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ಸಿಟಿಸನ್ ರಿಜಿಸ್ಟ್ರೇಷನ್ ಆಗುವಂತ ಒಂದು ಮೊಬೈಲ್ ನಂಬರ್ ಹಾಕಿರ್ತೀವಿ, ನಿಮ್ಮ ಒಂದು ಸಿಟಿ ನೇಮ್ ಕೂಡ ಸಂಪೂರ್ಣವಾಗಿ ಹಾಕಬೇಕು. ನೀವು ಅರ್ಜಿ ಸಲ್ಲಿಸಿರುವಂತವ್ರು ಮೇಲ ಅಥವಾ ಹೆಣ್ಣು ಗಂಡು ಅಥವಾ ಟ್ರಾನ್ಸ್ಜೆಂಡರ್ ಅಂತ ಬಂದಿರುತ್ತೆ, ಸೆಲೆಕ್ಷನ್ ಮಾಡ್ಕೋಬೇಕು, ರೆಸಿಡೆನ್ಸಿಯಲ್ ಸೆಲೆಕ್ಷನ್ ಮಾಡಬೇಕು. ಓಕೆ, ನಾನು ನನ್ನ ಒಂದು ಮೊಬೈಲ್ ನಂಬರ್ ಇಂದ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ನನಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಪೇಜ್ ಓಪನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ನಿಮಗೆ ಲಾಗಿನ್ ಅನ್ನು ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡಬಹುದು, ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಲಾಗಿನ್ ಮಾಡ್ಕೊಂಡು ಉಚಿತವಾಗಿ ಶೌಚಾಲಯದಿಂದ ಬರುವಂತ 12,000 ರಿಂದ 15,000 ರೂಪಾಯಿ ನೀವೇನ್ ಮಾಡಬಹುದು ಅಂದ್ರೆ ಶೌಚಾಲಯ ನಿರ್ಮಾಣಕ್ಕೆ ಹಣವನ್ನ ಪಡೆಯಬಹುದು. ಅವಾಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನಾನು ಒಂದು ಮೊಬೈಲ್ ನಂಬರ್ ಹಾಕಿ OTP ಅನ್ನ ನನ್ನ ಒಂದು ಮೊಬೈಲ್ ನಂಬರ್ ಹಾಕಿ OTP ಅನ್ನ ತಗೊಂಡು ಇಲ್ಲಿ ಕಾಣಿಸಿರುವ ಕ್ಯಾಪ್ಚರ್ ಕೂಡ ಹಾಕಿ ನಾನು ಸೈನ್ ಇನ್ ಮಾಡ್ಕೊತಾ ಇದ್ದೇನೆ. ಸಂಪೂರ್ಣವಾಗಿ ನಾನು ಲಾಗಿನ್ ಮಾಡ್ತಿದ್ದಾನೆ. ಈ ರೀತಿಯಾಗಿ ನನ್ನ ಒಂದು ಸಿಟಿಸನ್ ಲಾಗಿನ್ ಆಗಿರುವಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಅಂದ್ರೆ ಇಲ್ಲಿಂದ 3 ಡಾಟ್ ಲೈನ್ ಕಾಣಿಸ್ತಾ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ನ್ಯೂ ಅಪ್ಲಿಕೇಶನ್ ಅಂತ ಬಂದಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಸ್ವಚ್ಛ ಭಾರತ್ ಮಷೀನ್ ಅಡಿಯಲ್ಲಿ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ನೋಡಬಹುದು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ಈ ರೀತಿಯಾಗಿರುವಂತಹ ಅಂದ್ರೆ ಎಲಿಜಿಬಲ್ ಒಂದು ಕ್ರೈಟೇರಿಯಾ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಅಂದ್ರೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ಒಂದು ನೋಟಿಫಿಕೇಶನ್ ಇದ್ದಿರುತ್ತೆ. ಇವತ್ತು BPL ಕಾರ್ಡ್ ಪಡೆದಿರುವಂತಹ ಕುಟುಂಬದವರು, ಇವತ್ತು APL ಕಾರ್ಡ್ ಪಡೆದಿರುವಂತಹ ಕುಟುಂಬದವರಾಗಿರ್ಬೋದು, ಫಿಸಿಕಲ್ ಡಿಸಬಿಲಿಟಿ ಇರುವಂತಹ ಪರ್ಸನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತು ಲೇಬರ್ ಕಾರ್ಡ್ ಹೊಂದಿರುವಂತವರಾಗಿರ್ಬೋದು. ಅಂದ್ರೆ ಇವತ್ತು ಬಡರೇಖೆಗಿಂತ ಕೆಳಗಿರುವಂತವರಿಗೆ ಈ ಒಂದು ಯೋಜನೆಯ ಒಂದು ಲಾಭ ಸಿಗುತ್ತೆ. ಸಂಪೂರ್ಣವಾಗಿ ಇದನ್ನು ಓದ್ಕೊಂಡು ನೀವೇನ್ ಮಾಡಬೇಕು, ಇವತ್ತು BPL ಕಾರ್ಡ್ ಕುಟುಂಬದವರು ಅಥವಾ APL ಕಾರ್ಡ್ ಕುಟುಂಬದವರು ಇದ್ರು ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹೊರಗಡೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತಹ 3 ವಿಧಾನಗಳಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು A ಸೆಕ್ಷನ್ ಅಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಒಂದು ಸ್ಟೇಟ್ ಅಂದ್ರೆ ರಾಜ್ಯವನ್ನ ಸೆಲೆಕ್ಷನ್ ಮತ್ತೆ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಯಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಬೇಕು. ಬ್ಲಾಕ್ ಅಂದ್ರೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಷನ್ ಮಾಡಬೇಕು. ವಿಲೇಜ್ ನಿಮ್ಮ ಒಂದು ಊರಿನ ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮತ್ತೆ ಹಾಬಿಟೇಷನ್ ಅಂತ ಇದಿರುತ್ತೆ, ಅದನ್ನು ಕೂಡ ಸೆಲೆಕ್ಷನ್ ಮಾಡಿ. ಕೆಳಗಡೆ B ಸೆಕ್ಷನ್ ಒಳಗಡೆ ಯಾರ ಹೆಸರ ಮೇಲೆ ನೀವು ನೋಂದಣಿಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಇವತ್ತು ಶೌಚಾಲಯ ನಿರ್ಮಾಣವನ್ನ ಯಾರ ಹೆಸರು ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಅಲ್ಲಿ ಇರೋ ಹಾಗೆ ಹೆಸರನ್ನ ಸಂಪೂರ್ಣವಾಗಿ ಹಾಕಿ ನಾನು ಕೊಟ್ಟಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಕರೆಕ್ಟ್ ಇದೆ ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡಬೇಕು, ಮತ್ತೆ ಕೆಳಗಡೆ ಪೇಜ್ ಇದ್ದಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಬೇಕಾಗುತ್ತೆ. ಮತ್ತೆ ನಾವು B ಸೆಕ್ಷನ್ ಅಲ್ಲಿ
ಅವಾಗ ನಾವು ಕೆಳಗಡೆ ಬಂದಾಗ ಸಂಪೂರ್ಣವಾಗಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ವೆರಿಫಿಕೇಶನ್ ಆಗುತ್ತೆ. ಅದಾದ ನಂತರ ಹಸ್ಬೆಂಡ್ ಅಥವಾ ನಿಮ್ಮ ಒಂದು ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ತಾ ಇದಿರಲ್ಲ ಅವರ ಒಂದು ಡೀಟೇಲ್ಸ್ ಹಾಕೋಬೇಕಾಗುತ್ತೆ. ಜೆಂಡರ್ ಹಾಕೊಳ್ಳಿ, ಸಬ್ ಕೆಟಗರಿ ಆಗಿರ್ಬೋದು, ಟೈಪ್ಸ್ ಆಫ್ ಆಗಿರ್ಬೋದು, ಮತ್ತೆ ಕಾರ್ಡ್ ನಂಬರ್ ಅಂದ್ರೆ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಕಾರ್ಡ್ ಟೈಪ್ ನೀವು ಯಾವ ಕಾರ್ಡ್ ಅನ್ನ ಅಲ್ಲಿ ಕೊಡ್ತಾ ಇದ್ದೀರ ಅನ್ನೋದು ಕೇಳುತ್ತೆ, ಅದನ್ನು ಕೂಡ ಹಾಕೋಬೇಕು. ಮೊಬೈಲ್ ನಂಬರ್ ಆಲ್ರೆಡಿ ಇದ್ದಿರುತ್ತೆ, ಇಮೇಲ್ ಐಡಿ ಹಾಕ್ಬೋದು, ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಒಂದು ಗಮನದಲ್ಲಿ ಇಟ್ಕೋರಿ, ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇರುತ್ತೆ ಅದನ್ನು ಕಡ್ಡಾಯವಾಗಿ ನೀವು ಭರ್ತಿಯನ್ನ ಮಾಡಬೇಕಾಗಿರುವಂತದ್ದು. ಇವೆಲ್ಲವನ್ನು ಕೂಡ ಹಾಕಿದ ನಂತರ ಮತ್ತೆ ಇನ್ನೊಂದು ಸಿ ಸೆಕ್ಷನ್ ಇದ್ದಿರುತ್ತೆ, ಸ್ವಲ್ಪ ಕೆಳಗಡೆ ತಗೋತೇನೆ. ಓಕೆ, ಈ ಸೆಕ್ಷನ್ ಒಳಗೆ ಬಂದ್ಬಿಟ್ಟು ನೀವು ಸಿ ಸೆಕ್ಷನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಹಾಕಬೇಕಾಗಿರುವಂತದ್ದು. IFSC ಕೋಡ್ ಹಾಕಿ ಇಲ್ಲಿಂದ IFSC ಕೋಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಂಕಿನ ಡೀಟೇಲ್ಸ್ ಬಂದ್ಬಿಡುತ್ತೆ. ಅಕೌಂಟ್ ನಂಬರ್ ಹಾಕಿ ಅದಾದ ನಂತರ ನೀವೇನ್ ಮಾಡಬೇಕು, ನಿಮ್ಮ ಒಂದು ಪಾಸ್ಬುಕ್ಕಿನ ಒಂದು ಸ್ಕ್ಯಾನ್ ಕಾಪಿ ಕೂಡ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕು. ಅದು 200 KB ಒಳಗಿರುವಂತಹ ಸೈಜ್ ಆಗಿರ್ಬೋದು, PDF, JPG, PNG ಇವೆಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಅಪ್ಲೈ ಮಾಡಿ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದನ್ನ ಅಪ್ಲೈ ಮಾಡಿದ್ರೆ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ನೀವು ಸಲ್ಲಿಸಲಿಕ್ಕೆ ನಿಮ್ಮ ಒಂದು ಆನ್ಲೈನ್ ಅರ್ಜಿ ಕಂಪ್ಲೀಟ್ ಆಗಿರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಇದರ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ನೀವೇನ್ ಮಾಡಬೇಕು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ PDO ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಆಪರೇಟರ್ ಅವರಿಗೆ ಕೊಟ್ಟು ನಾವು ಈ ರೀತಿಯಾಗಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದೀವಿ ಸರ್, ದಯವಿಟ್ಟು ಅಪ್ರೂವಲ್ ಮಾಡಿ ನಮಗೆ ಒಂದು ಶೌಚಾಲಯ ನಿರ್ಮಾಣಕ್ಕೆ ಬರುವಂತಹ ಹಣವನ್ನ ನಮಗೆ ಮಾಡಿಕೊಡಿ ಅಂದ್ರೆ ಅವರು ಸಂಪೂರ್ಣವಾಗಿ ವೆರಿಫಿಕೇಶನ್ ಮಾಡಿ ನಿಮ್ಮ ಶೌಚಾಲಯ ನಿರ್ಮಾಣದ ಒಂದು ಕಾಮಗಾರಿಯನ್ನ ಪರಿಶೀಲನೆ ಮಾಡಿ GPS ಫೋಟೋಗಳನ್ನ ತೆಗೆದು ಸಂಪೂರ್ಣವಾಗಿ ನಿಮಗೆ ಇದರಿಂದ ಬರುವಂತಹ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತರ್ಕೋತಾ. ಅದನ್ನ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಕಂಪ್ಯೂಟರ್ ಆಪರೇಟರ್ ಅಥವಾ PDOಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಬಹಳಷ್ಟು ಈಸಿ ಆಗಿರುತ್ತೆ. ಇದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಅನ್ನ ಒಂದು ಅಕ್ಲೋಸ್ಮೆಂಟ್ ನಂಬರ್ ಬರುತ್ತೆ, ಅದನ್ನ ನೀವು ಪ್ರಿಂಟ್ ಅನ್ನು ತಗೊಂಡು ಅಥವಾ ಮೊಬೈಲ್ ಫೋನ್ ನಲ್ಲಿ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ನೀವು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅದರ ಒಂದು ಲಾಭವನ್ನ ಪಡಿಬಹುದು. ಮತ್ತೆ ಇದರ ಜೊತೆಗೆ ಸರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಆವಾಸ್ ಪ್ಲಸ್ ಅಂತ ಅಷ್ಟೇ ಟೈಪ್ ಮಾಡ್ಕೋಬಹುದು. ಆವಾಸ್ ಪ್ಲಸ್ ಅಂತ ಓಪನ್ ಆಗುತ್ತೆ, ಆವಾಸ್ ಪ್ಲಸ್ ಗ್ರಾಮೀಣ ಅಂತ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ, PMAY ಗ್ರಾಮೀಣ ಅಂತ ಇದ್ದಿರುತ್ತೆ ಅಥವಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇದರಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಅಂತ ಬಂದಿರುತ್ತೆ. ಸಪೋಸ್ ಇದೊಂದು ಪೇಜ್ ವೆಬ್ಸೈಟ್ ಬೇರೆ ಬಂದಿರುತ್ತೆ, ನಾನೇನ್ ಮಾಡ್ತೀನಿ ವಾಪಸ್ ಹೋಗಿ ಇಲ್ಲಿಂದ PMAYG ಗ್ರಾಮೀಣ ಅಂತ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಮಾಡಿದ ನಂತರ ಈ ರೀತಿಯಾಗಿರುವಂತಹ ಒಂದು ಪೇಜ್ ಮತ್ತೆ ನಮಗೆ ಲಾಗಿನ್ ಮಾಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಯಾರು ಫಲಾನುಭವಿಗಳು ಇದ್ದಾರೋ ಅಂದ್ರೆ ಊರಲ್ಲಿ ಯಾರಿಗೆ ಮನೆ ಇಲ್ವೋ, ಯಾರು ಇವತ್ತು ಒಂದು ಮನೆ ಇಲ್ಲದೆ ವಾಸಿಸ್ತಾ ಇರುವಂತಹ ಕುಟುಂಬದವರಿಗೆ ಅದೇ ಕುಟುಂಬದವರು ಅದೇ ಮನೆ ಹತ್ರ ನಿಂತ್ಕೊಂಡು GPS ಫೋಟೋಗಳನ್ನ ಮಾಡೋ ಮುಖಾಂತರ ಅಂದ್ರೆ ಆ ಒಂದು ಜಾಗದ ಸರ್ವೆ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು, ನನಗೆ ಮನೆ ಇಲ್ಲ ಅಂತ ನೀವು ಕೇಂದ್ರ ಸರ್ಕಾರ ಒಂದು ಆವಾಸ್ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಿ ನೀವು ಸ್ವಂತ ಮನೆ ನಿರ್ಮಾಣಕ್ಕೆ ಅಲ್ಲಿ ಬರುವಂತಹ ಸಬ್ಸಿಡಿ ಹಣ ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು. ಇಲ್ಲೆಲ್ಲವನ್ನು ಕೂಡ ರಿಜಿಸ್ಟ್ರೇಷನ್ ಆಗಿರುವಂತದ್ದು, ಒಂದು ಸೆಲೆಕ್ಷನ್ ಆಗಿರುವಂತದ್ದು, ಕಂಪ್ಲೀಟೆಡ್ ಆಗಿರುವಂತದ್ದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಲ್ಲ ಸರ್, ನಾವು ಏನ್ ಮಾಡ್ಬೇಕಂದ್ರೆ ಆವಾಸ್ ಪ್ಲಸ್ 2024 ಸರ್ವೆ ಅಂತ ಇದ್ದಿರುತ್ತೆ. ಇದೇ ತಿಂಗಳ 31ನೇ ತಾರೀಕಿನವರೆಗೂ ಕೂಡ ಈ ಒಂದು ಸರ್ವೆ ನಡೀತಾ ಇರುತ್ತೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಆವಾಸ್ ಪ್ಲಸ್ 2024ರ ಒಂದು ಸರ್ವೆ ಕೂಡ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಯಾರಿಗೆ ಮನೆ ಇದೆಯೋ, ಯಾರಿಗೆ ಖಾಲಿ ಜಾಗ ಇದೆ, ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಆ ಕುಟುಂಬದವರು ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಈ ಒಂದು ಅಪ್ಲಿಕೇಶನ್ ವನ್ನ ಇನ್ಸ್ಟಾಲ್ ಮಾಡಿಕೊಂಡು ಇದು ಮತ್ತೆ ಇವೆರಡು ಅಪ್ಲಿಕೇಶನ್ ವನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನಿಮ್ಮ ಮನೆ ಹತ್ರನೇ ನಿಂತ್ಕೊಂಡು ನೀವು GPS ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಇದರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಯಾರಿಗೆ ಮನೆ ಇಲ್ವೋ ಅದನ್ನ ನೈಜ ಒಂದು ಘಟನೆಯನ್ನ ಆಧಾರದ ಮೇಲೆ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮನೆಯನ್ನ ಮಂಜೂರಾತಿ ಮಾಡಿ ಸಂಪೂರ್ಣವಾಗಿ ಕೊಡ್ತಾರೆ. ದಯವಿಟ್ಟು ಆವಾಸ್ ಪ್ಲಸ್ ಯೋಜನೆ ಅಡಿಯಲ್ಲಿ ಸರ್ವೆ ನಡೀತಾ ಇದೆ. ಇದರ ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಇವೆರಡು ಅಪ್ಲಿಕೇಶನ್ಗಳ ಇನ್ಸ್ಟಾಲೇಷನ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನೀವು ನಿಮ್ಮ ಮನೆ ಹತ್ರನೇ ನಿಂತ್ಕೊಂಡು ಅಲ್ಲಿಂದಾನೇ ಎಲ್ಲ ಮಾಹಿತಿಯನ್ನು ಕೊಟ್ಟು ನೀವು ಆನ್ಲೈನ್ ಮುಖಾಂತರ ಒಂದು ಸರ್ವೆನ ಮಾಡಿದ ನಂತರ ನಿಮಗೂ ಕೂಡ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಮನೆ ಮಂಜೂರಾತಿಯನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹತ್ತಿರದಲ್ಲಿರುವಂತಹ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಸರ್ ಆವಾಸ್ ಪ್ಲಸ್ ಯೋಜನೆ ಅಡಿಯಲ್ಲಿ ನಮಗೆ ಮನೆ ಇಲ್ಲ ಸರ್, ನಾವು ಸರ್ವೆ ಮಾಡ್ತಾ ಇದೀವಿ ಅಥವಾ ನೀವೇ ಬಂದು ಸರ್ವೆ ಮಾಡ್ಕೊಡ್ತೀರಾ ಅಂತ ಕೇಳಿ ತಿಳ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಆವಾಸ್ ಪ್ಲಸ್ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಅಂದ್ರೆ
ಮನೆಯನ್ನ ಸಂಪೂರ್ಣವಾಗಿ ಮಂಜೂರಾತಿ ಪಡೆದುಕೊಂಡು ಮನೆಯನ್ನ ಕಟ್ಟಿಸ್ಕೋಬಹುದು. ದಯವಿಟ್ಟು ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಉಚಿತವಾಗಿ ಶೌಚಾಲಯ ನಿರ್ಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಮೊಬೈಲ್ ಫೋನ್ ನಲ್ಲಿ ಆವಾಸ್ ಪ್ಲಸ್ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು, ಒಂದು ಮನೆ ನಿರ್ಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು ಅಂದ್ರೆ ಮನೆ ಕೂಡ ಸಂಪೂರ್ಣವಾಗಿ ಸಲ್ಲಿಸಬಹುದು. ಓಕೆ, ಅಂದ್ರೆ ಪಡೆಯಬಹುದು. ಇದೇ ತಿಂಗಳ 31ನೇ ತಾರೀಕಿನ ಒಳಗಡೆ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಡೀಟೇಲ್ಸ್ ಅನ್ನ ಪಡೆದುಕೊಂಡು ಲಾಭವನ್ನ ಪಡೆಯಬಹುದು. ವೀಕ್ಷಕರೇ, ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.